ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ದಾಡಿ ಬಿಟ್ಟು ಟೋಪಿ ಹಾಕಿದ್ರೆ ಒಳ್ಳೆಯ ಮುಸ್ಲಿಮರಾಗಲ್ವಂತೆ. ದಾಡಿ ಬಿಟ್ಟು ಟೋಪಿ ಹಾಕಿದವರು ಒಳ್ಳೆಯ ಲೀಡರ್ಗಳು ಆಗಲ್ವಂತೆ. ಹೀಗಂತ ಕಾಂಗ್ರೆಸ್ಸಿನ ಸೋ ಕಾಲ್ಡ್ ಯುವ ನಾಯಕನೊಬ್ಬ ಮೀಡಿಯಾಗಳ ಮೈಕ್ ಮುಂದೆ ನಿಂತು ಪಾಠ ಮಾಡಿದ್ದಾನೆ. ಒಳ್ಳೆಯ ಮುಸಲ್ಮಾನ ಕೆಟ್ಟ ಮುಸಲ್ಮಾನ ಯಾರೆಂದು ಸರ್ಟಿಫಿಕೇಟ್ ಹಂಚಿದ್ದಾರೆ. ಆಯ್ತಪ್ಪ, ಹಾಗಿದ್ರೆ ಒಳ್ಳೆಯ ಮುಸ್ಲಿಮನಾಗಲು ಏನ್ ಮಾಡ್ಬೇಕು ಹೇಳು? ಒಳ್ಳೆಯ ಮುಸ್ಲಿಮನಾಗಲು ದಾಡಿಯೂ ಬೇಡ, ಟೋಪಿಯೂ ಬೇಡವಾದರೆ ಮತ್ತೇನು ಮಾಡ್ಬೇಕು ಹೇಳು? ಮೂರ್ತಿಗಳ ಮುಂದೆ ಪೂಜೆಗೆ ಕೂರ್ಬೇಕಾ? ಇಲ್ಲ ದಿನಾಲು ಪಬ್ಗೆ ಹೋಗ್ಬೇಕಾ? ಪಬ್ನಲ್ಲಿ ಕುಡಿದು ಗಲಾಟೆ ಮಾಡ್ಬೇಕಾ? ಗಲಾಟೆ ಮಾಡಿ ಜೈಲಿಗೆ ಹೋಗ್ಬೇಕಾ? ಇದನ್ನೆಲ್ಲ ಮಾಡೋರು ಒಳ್ಳೆಯ ಮುಸಲ್ಮಾನ ಆಗ್ತಾನ? ಏನ್ ಮಾಡ್ಬೇಕು ಹೇಳಪ್ಪ? ನಿನ್ನಿಂದಲೇ ಮುಸ್ಲಿಮರು ಒಳ್ಳೆಯ ಮುಸ್ಲಿಮನಾಗೋದನ್ನ ಕಲಿತ್ಕೊಳ್ಳಿ ಬಿಡಿ. ಇನ್ಮೇಲೆ ಮುಸ್ಲಿಮರು ದಾಡಿ ಬಿಡ್ಬೇಕಾ ಬೇಡ್ವಾ, ಟೋಪಿ ಹಾಕ್ಬೇಕಾ ಬೇಡ್ವಾ, ಒಳ್ಳೆಯ ಮುಸ್ಲಿಮರಾಗ್ಲು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಆ ಸೋ ಕಾಲ್ಡ್ ಯುವ ನಾಯಕರಿಂದಲೇ ಕಲಿತ್ಕೊಳ್ಳಿ. ಎಲ್ಲಿಗೆ ಬಂತು ನೋಡಿ ಅವಸ್ಥೆ. ಈ ರಾಜಕೀಯ ಜಿದ್ದಿನಲ್ಲಿ ಪುಂಡ ಪೋಖರಿಗಳು ಬೀದಿ ಟಪೋರಿಗಳೆಲ್ಲ ಮುಸ್ಲಿಮರಿಗೆ ಧರ್ಮದ ಆಚಾರ ವಿಚಾರಗಳನ್ನ ಬೋಧನೆ ಮಾಡುವಂತಾಗಿದೆ. ಅಲ್ಲಾಹು ಹೇಳಿದ್ದನ್ನ ಮಾಡಬೇಕು, 5 ಬೇಸಿಕ್ಗಳನ್ನ ಫುಲ್ಫಿಲ್ ಮಾಡ್ಬೇಕಂತ ಆ ಯುವ ನಾಯಕ ಬೋಧನೆ ಬೇರೆ ಮಾಡಿದ್ದಾನೆ. ಅದನ್ನೆಲ್ಲ ಈ ಪುಂಡ ರಾಜಕಾರಣಿಗಳಿಂದ ಮುಸ್ಲಿಮರು ಕಲಿತುಕೊಳ್ಳುವ ಅವಶ್ಯಕತೆ ಇದೆಯೇನ್ರಿ? ಇಸ್ಲಾಮಿನ ಪಂಚಕರ್ಮಗಳನ್ನ ಕಪಟ ರಾಜಕಾರಣಿಗಳು ಕಲಿಸಿಕೊಡುವ ಅಗತ್ಯ ಏನಿದೆ? ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗಿದ್ದನ್ನ ಪ್ರಶ್ನೆ ಮಾಡಿದರೆ ಇವರು ಮುಸ್ಲಿಮರ ಐಡೆಂಟಿಟಿಯನ್ನೇ ಮೂದಲಿಸ್ತಾರೆ ಅಂದ್ರೆ ಇಂಥವರೆಲ್ಲ ಯಾವ ಸೀಮೆಯ ನಾಯಕರ್ರಿ? ಇಂಥವರನ್ನೆಲ್ಲ ಲೀಡರ್ ಮಾಡಿಟ್ಟಿದ್ದಾರಲ್ಲ, ಅವರಿಗೆ ತಲೆ ಸರಿ ಇಲ್ಲ. ಎದೆಯೊಬ್ಬಿಸಿ ನಡೆದ್ರೆ, ಪೇಮೆಂಟ್ ಕೊಟ್ಟು ಸುತ್ತ 4 ಜನರನ್ನ ಹಾಕೊಂಡು ಶೋ ಆಫ್ ಮಾಡಿದ್ರೆ ನಾವು ದೊಡ್ಡ ಲೀಡರ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಆದ್ರೆ ಇವರನ್ನೆಲ್ಲ ನಮ್ಮ ನಾಯಕ ಅಂತ ಈ ರಾಜ್ಯದ ಮುಸ್ಲಿಮರನ್ನು ಒಪ್ಪಿಕೊಳ್ಳೋದಿಲ್ಲ. ಇವರೇನು ಮುಸ್ಲಿಮರಿಗೆ ನಾಯಕರೇ ಅಲ್ಲ. ಮುಸ್ಲಿಮರ ನಾಯಕನಾಗಬೇಕಾದ್ರೆ ಮುಸ್ಲಿಂ ಸಮುದಾಯಕ್ಕೆ ಧ್ವನಿಯಾಗಿರ್ಬೇಕು, ಸಮುದಾಯದ ಹಿತರಕ್ಷಣೆ ಮಾಡುವವರಾಗಿರ್ಬೇಕು, ಮುಸ್ಲಿಮರ ನೋವಿಗೆ ಸ್ಪಂದಿಸುವವರಾಗಿರ್ಬೇಕು, ಮುಸ್ಲಿಮರ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಅದನ್ನ ಪ್ರಶ್ನೆ ಮಾಡಬೇಕು, ಅದನ್ನ ಎದುರಿಸಿಯೂ ನಿಲ್ಬೇಕು. ಅದು ಬಿಟ್ಟು ಪಕ್ಷ ಪ್ರೇಮ ತೋರಿಸಿ ಸಮುದಾಯವನ್ನ ಮರೆತವರು ಮುಸ್ಲಿಮರಿಗೆ ಲೀಡರ್ ಆಗಲು ಸಾಧ್ಯ ಇಲ್ಲ ರೀ. ಮುಸ್ಲಿಂ ಸಮುದಾಯದ ಪರ ನಿಲ್ಬವರು ದಾಡಿ ಬಿಟ್ಟರು ಓಕೆ, ದಾಡಿ ಬಿಡದಿದ್ರು ಓಕೆ, ಟೋಪಿ ಹಾಕೊಂಡ್ರು ಓಕೆ, ಹಾಕೊಳ್ಳದಿದ್ರು ಓಕೆ, ಅವರನ್ನ ಸಮುದಾಯ ನಮ್ಮ ನಾಯಕ ಅಂತ ಒಪ್ಪಿಕೊಂಡಿದೆ. ಟೋಪಿ ಹಾಕಿ ದಾಡಿ ಬಿಟ್ಟಿರುವ ಅಸಾದುದ್ದೀನ್ ಉವೈಸಿಯನ್ನು ಸಮುದಾಯ ಲೀಡರ್ ಅಂತ ಒಪ್ಕೊಂಡಿದೆ. ದಾಡಿ ಬಿಡದೆ ಟೋಪಿಯು ಹಾಕದೆ ಸಮುದಾಯದ ಪರವಾಗಿರುವ ಜಮೀರ್ ಅಹಮದ್ ಖಾನ್ ಅವರನ್ನು ಸಮುದಾಯ ಲೀಡರ್ ಅಂತ ಒಪ್ಕೊಂಡಿದೆ. ಆದ್ರೆ ತಮ್ಮ ಸ್ವಹಿತಾಸಕ್ತಿಗಾಗಿ ದೊಡ್ಡವರ ಹಿಂದೆ ಬ್ಯಾಗ್ ಹಿಡ್ಕೊಂಡು ತಿರುಗಾಡುವ ಈ ಸೋ ಕಾಲ್ಡ್ ಯೂತ್ ಲೀಡರ್ ಅಂತವರನ್ನ ಸಮುದಾಯ ಲೀಡರ್ ಅಂತ ಒಪ್ಕೊಂಡಿಲ್ಲ, ಒಪ್ಪಿಕೊಳ್ಳೋದೂ ಇಲ್ಲ. ದಾವಣಗೆರೆ ಬೈ ಎಲೆಕ್ಷನ್ ನಿಂದಾಗಿ ಕೆಲ ಕಾಂಗ್ರೆಸ್ ನಾಯಕರು ಮತ್ತು ಕಾಂಗ್ರೆಸ್ನಲ್ಲಿರುವ ಕೆಲ ಮುಸ್ಲಿಂ ನಾಯಕರ ಅಸಲಿ ಮುಖಗಳು ಹೊರಬಂತು ನೋಡಿ. ಒಬ್ಬ ಯೂತ್ ಲೀಡರ್ ಮುಸ್ಲಿಮರಿಗೆ ಒಳ್ಳೆತನಗಳ ಬಗ್ಗೆ ಪಾಠ ಮಾಡಿ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕಾದ ಅನ್ಯಾಯವನ್ನೇ ನಗಣ್ಯ ಮಾಡಿದ್ದಾನೆ. ಇನ್ನೊಬ್ಬ ನಾಯಕ ಉಗ್ರಪ್ಪ ದಾವಣಗೆರೆಯ ಮುಸ್ಲಿಮರು ಮೊದಲು ಸಾಮರ್ಥ್ಯ ಬೆಳೆಸ್ಕೊಂಡು ಬಳಿಕ ಟಿಕೆಟ್ ಕೇಳಬೇಕಂತ ಹೇಳಿದ್ದಾನೆ. ದಾವಣಗೆರೆ ಅಂದ್ರೆ ಶಾಮನೂರು ಹೆಸರಿನ ಬ್ರ್ಯಾಂಡ್ ಅಂತ ಹೇಳಿದ್ದಾರೆ. ಟಿಕೆಟ್ ಕೊಡುವಾಗ ಜಾತಿ ಮತ ನೋಡೋದಕ್ಕಿಂತ ಹೆಚ್ಚಾಗಿ ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಹೀಗೆ ಮಾತಾಡೋ ಉಗ್ರಪ್ಪ ಇನ್ನೊಂದ್ ಕಡೆ ಮೈಕ್ ಸಿಕ್ಕರೆ ಸಾಮಾಜಿಕ ನ್ಯಾಯದ ಬಗ್ಗೆಯೂ ಮಾತಾಡ್ತಾರೆ, ಪ್ರಾತಿನಿಧ್ಯದ ಬಗ್ಗೆಯೂ ಮಾತಾಡ್ತಾರೆ, ಸಮಾನ ಹಕ್ಕು ಅವಕಾಶಗಳ ಬಗ್ಗೆಯೂ ಭಾಷಣ ಮಾಡ್ತಾರೆ. ಆದ್ರೆ ದಾವಣಗೆರೆಯ ದಕ್ಷಿಣದಲ್ಲಿ ಬಹುಸಂಖ್ಯಾತ ಮತದಾರರಾಗಿರುವ ಮುಸ್ಲಿಮರಿಗೆ ಟಿಕೆಟ್ ನೀಡೋದು ಸಾಮಾಜಿಕ ನ್ಯಾಯಕ್ಕೆ ಬಗೆದ ದ್ರೋಹ ಅಂತ ಅವರಿಗೆ ಅನ್ಸೋದಿಲ್ಲ. ಅಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯವನ್ನ ಕಸಿದುಕೊಂಡಿರೋದು ಉಗ್ರಪ್ಪ ಕಣ್ಣಿಗೆ ಕಾಣೋದಿಲ್ಲ. ಈ ಉಗ್ರಪ್ಪ ಮುಸಲ್ಮಾನರು ಮೊದಲು ಸಾಮರ್ಥ್ಯ ಬೆಳೆಸ್ಕೊಳ್ಬೇಕು ಅಂತ ಹೇಳೋ ಮೂಲಕ ಮುಸ್ಲಿಮರಿಗೆ ಸಾಮರ್ಥ್ಯ ಇಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಈ ಉಗ್ರಪ್ಪ ಹೇಳಿಕೆಗೆ ಉತ್ತರ ಕೊಡೋಕಾದ್ರೂ ದಾವಣಗೆರೆಯ ಮುಸ್ಲಿಮರು ಈ ಸಲ ತಮ್ಮ ಸಾಮರ್ಥ್ಯವನ್ನ ತೋರಿಸಿಕೊಳ್ಳಲೇಬೇಕಾಗಿದೆ. ಉಗ್ರಪ್ಪ ಅವರಿಗೆ ಶಾಮನೂರು ಕುಟುಂಬದ ಸಿರಿವಂತಿಕೆ ಸಾಮರ್ಥ್ಯವಾಗಿ ಕಂಡಿರಬಹುದು. ಆದ್ರೆ ದಾವಣಗೆರೆಯ ಮುಸ್ಲಿಮರು ತಮ್ಮ ವೋಟಿಗೆ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದನ್ನ ತೋರಿಸಿಕೊಡುವ ಸಮಯ ಬಂದಿದೆ. ಉಗ್ರಪ್ಪ ಅವರಿಗೆ ದಾವಣಗೆರೆಯ ಮುಸ್ಲಿಮರು ತಮ್ಮ ಸಾಮರ್ಥ್ಯ ತೋರಿಸಬೇಕು ಎಂದಾದ್ರೆ ಸಮರ್ಥ ಶಾಮನೂರಿಗೆ ವೋಟ್ ಹಾಕಬಾರದು. ಆಗ ದಾವಣಗೆರೆಯ ಮುಸ್ಲಿಮರ ಸಾಮರ್ಥ್ಯ ಏನು ಅನ್ನೋದು ಉಗ್ರಪ್ಪಗೂ ಅರ್ಥ ಆಗತ್ತೆ, ಶಾಮನೂರು ಕುಟುಂಬಕ್ಕೂ ಅರ್ಥ ಆಗುತ್ತೆ, ಕಾಂಗ್ರೆಸ್ ಪಕ್ಷಕ್ಕೂ ಮನದಟ್ಟಾಗತ್ತೆ.
ಇವರ ಈ ದುರಹಂಕಾರದ ಮಾತುಗಳನ್ನ ಕೊನೆಗಾಣಿಸಬೇಕಾದ್ರೆ ದಾವಣಗೆರೆಯ ಮುಸ್ಲಿಮರು ಈ ಸಲ ತಮ್ಮ ವೋಟಿಗೆ ಇರುವ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಇನ್ನೊಬ್ಬ ಮಹಾನಾಯಕ ಸಲೀಂ ಅಹಮದ್ ಕೂಡ ಮುಸ್ಲಿಮರ ವಿಚಾರದಲ್ಲಿ ತಮ್ಮ ಸಡಿಲ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಮುಸ್ಲಿಮರಿಗೆ ಕಾಂಗ್ರೆಸ್ ಕೊಟ್ಟಿದ್ದೇ ಹೆಚ್ಚು ಎಂಬಂತೆ ಮಾತನಾಡಿದ್ದಾರೆ. ಇನ್ನೇನು ಕೊಡಬೇಕು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ರೀ ಮಿಸ್ಟರ್ ಸಲೀಂ ಅಹಮದ್, ಏನ್ರಿ ಮಾತಾಡ್ತೀರಾ? 15% ಇರುವ ಸಮುದಾಯಕ್ಕೆ ನಿಮ್ಮ ಪಕ್ಷ ಕಳೆದ ಚುನಾವಣೆಯಲ್ಲಿ ಕೊಟ್ಟ ಟಿಕೆಟ್ ಕೇವಲ 15. ನೀವು ಹೇಳುವ ಸಾಮಾಜಿಕ ನ್ಯಾಯ ಪ್ರಾತಿನಿಧ್ಯದ ಪ್ರಕಾರ ಮುಸ್ಲಿಮರಿಗೆ 35ರಷ್ಟು ಟಿಕೆಟ್ ಅನ್ನ ಕೊಡಬೇಕಾಗತ್ತೆ. ಆದ್ರೆ ನೀವು ಕೊಟ್ಟಿದ್ದು ಕೇವಲ 15. ಅದೇ ಲಿಂಗಾಯತರಿಗೆ 50ಕ್ಕಿಂತ ಹೆಚ್ಚು ಟಿಕೆಟ್ ಅನ್ನ ನೀಡಲಾಗಿತ್ತು. ಒಕ್ಕಲಿಗರಿಗೆ 40ಕ್ಕಿಂತ ಹೆಚ್ಚು ಟಿಕೆಟ್ ಕೊಟ್ಟಿದ್ದಾರೆ. ಅವರಿಗೆ ಕೊಡಬೇಡಿ ಅಂತ ಹೇಳೋದಲ್ಲ, ಅವರಿಗೂ ಕೊಡಿ. ಅದೇ ತರ ಮುಸ್ಲಿಮರಿಗೂ ಅವರ ಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯವನ್ನ ಕೊಡಿ. ಅದು ಕೊಡದೆ ಬಿಟ್ಟು 15 ಕೊಟ್ಟು ನಾವು ಕೊಟ್ಟಿದ್ದೇ ಹೆಚ್ಚು ಅಂದ್ರೆ ಅದು ನಿಮ್ಮ ದುರಹಂಕಾರ ಆಗತ್ತೆ ರೀ. ನಿಮ್ಮ ಈ ದುರಹಂಕಾರದ ಮಾತುಗಳಿಗೆ ಖಂಡಿತವಾಗಿಯೂ ದಾವಣಗೆರೆಯಲ್ಲಿ ಮುಸ್ಲಿಮರು ಪಾಠ ಕಲಿಸ್ತಾರೆ ನೋಡಿ. ಈ ರಾಜ್ಯದಲ್ಲಿರುವ 1 ಕೋಟಿಯಷ್ಟಿರುವ ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತ ಕೊಡ್ತಾ ಬಂದಿದ್ದಾರೆ. ಕಳೆದ ಚುನಾವಣೆಯಲ್ಲೂ 95% ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಬಿದ್ದಿದೆ. ಆದ್ರೆ ಮುಸ್ಲಿಮರಿಗೆ ಸಿಕ್ಕಿದ್ದೇನು? 2 ಸಚಿವ ಸ್ಥಾನ, 1 ಸ್ಪೀಕರ್ ಹುದ್ದೆ, 4 ನಿಗಮ ಮಂಡಳಿ. ಅಷ್ಟು ಕೊಟ್ರೆ ಅದೇ ಹೆಚ್ಚೇನ್ರಿ? ಈಗಿನ ಸಚಿವ ಸಂಪುಟದಲ್ಲಿ 2 ಪ್ರಬಲ ಜಾತಿಗಳ 14 ಮಂದಿ ಸಚಿವರಿದ್ದಾರೆ. ಆದ್ರೆ ಕಾಂಗ್ರೆಸ್ ಅನ್ನ ಸಾಮೂಹಿಕವಾಗಿ ಬೆಂಬಲಿಸಿದ ಮುಸ್ಲಿಂ ಸಮುದಾಯಕ್ಕೆ ಬಿಟ್ಟಿ 2 ಸಚಿವ ಸ್ಥಾನ ಮಾತ್ರ. ಅದು ಕೂಡ ಅಲ್ಪಸಂಖ್ಯಾತ ಇಲಾಖೆ, ಹಜ್, ವಕ್ಫ್ ಇಲಾಖೆ, ಅದರ ಜೊತೆ ಒಂದು ವಸತಿ ಇಲಾಖೆ. ಸರ್ಕಾರದ ಪ್ರಬಲ ಇಲಾಖೆಗಳಾದ ಹಣಕಾಸು, ಗೃಹ ಇಲಾಖೆ, ನೀರಾವರಿ, PWD, ಕೈಗಾರಿಕೆ, ಕಂದಾಯ, ಇಂಧನ, ಆರೋಗ್ಯ ಇವೆಲ್ಲ ಮುಸ್ಲಿಮರಿಗೆ ಎಟುಕೋದೇ ಇಲ್ಲ. ಹೆಸರಿಗೆ 2 ಸಚಿವ ಸ್ಥಾನ ಕೊಟ್ಟು ಅದನ್ನೇ ಸಾಮಾಜಿಕ ನ್ಯಾಯ, ಪ್ರಾತಿನಿಧ್ಯ ಅಂತ ಭಾಷಣ ಮಾಡಿದ್ರೆ ಆಗಲ್ಲ ರೀ. ಸಾಮಾಜಿಕ ನ್ಯಾಯ ಅನ್ನೋದು ಅದು ಕೇವಲ ಅವಕಾಶ ಅಲ್ಲ. ಸಾಮಾಜಿಕ ನ್ಯಾಯ ಅನ್ನೋದು ಸಮಾನ ಅವಕಾಶ. ಅದು ಬಿಟ್ಟು ಕೇವಲ ಮೂಗಿಗೆ ಬೆಣ್ಣೆ ಸವರಿದ್ರೆ ಅದು ಸಾಮಾಜಿಕ ನ್ಯಾಯವೂ ಅಲ್ಲ, ನೀವು ನೀಡುವ ಪ್ರಾತಿನಿಧ್ಯವೂ ಅಲ್ಲ. ಈ ಕಾಂಗ್ರೆಸ್ ನಾಯಕರು ಮುಸ್ಲಿಮರಿಗೆ ನ್ಯಾಯ ನೀಡೋದನ್ನ ಬಿಟ್ಟು ಈಗ ಬೋಧನೆ ಮಾಡೋಕೆ ಬಂದಿದ್ದಾರೆ. ಒಬ್ಬ ಯೂತ್ ಲೀಡರ್ ಮುಸ್ಲಿಮರು ಒಳ್ಳೆಯವರಾಗುವ ಬೋಧನೆ ಮಾಡಿದ್ರೆ, ಉಗ್ರಪ್ಪ ಅವರು ಮುಸ್ಲಿಮರು ಸಾಮರ್ಥ್ಯ ಬೆಳೆಸಿಕೊಳ್ಳುವಂತೆ ಪಾಠ ಮಾಡಿದ್ದಾರೆ. ಅದರ ಜೊತೆ ಸಲೀಂ ಅಹಮದ್ ಅವರು ಮುಸ್ಲಿಮರು ಶಾಂತಿ ಸಹಬಾಳ್ವೆಯಿಂದ ಜೀವನ ನಡೆಸುವಂತೆ ಬೋಧನೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಮರನ್ನ ದೋಖ ಮಾಡಿರುವ ಇವರಿಂದ ಮುಸ್ಲಿಮರು ಏನೇನು ಕಲಿಯುವ ಅಗತ್ಯ ಇಲ್ಲ. ಇವರಿಗೆ ಸಾಧ್ಯವಾದರೆ ರಾಜಕೀಯ ಗುಲಾಮಗಿರಿಯಿಂದ ಹೊರಬಂದು ಸ್ವಾಭಿಮಾನದ ರಾಜಕೀಯ ಮಾಡಲು ಕಲಿಯಲಿ. ಅದು ಬಿಟ್ಟು ರಾಜಕೀಯವಾಗಿ ಸ್ವಾಭಿಮಾನ ಬೆಳೆಸಿಕೊಳ್ಳಲು ಮುಂದಾಗ್ತಾ ಇರುವ ಮುಸ್ಲಿಮರಿಗೆ ಈ ಗುಲಾಮಗಿರಿಯ ನಾಯಕರಿಂದ ಯಾವ ಬೋಧನೆಯ ಅವಶ್ಯಕತೆಯೂ ಇಲ್ಲ ರೀ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.